ಅದ್ದೂರಿ ಸಡಗರದಿಂದ ಕ್ರಿಸ್ಮಸ್ ಆಚರಣೆ. ಮಸ್ಕಿ ಪಟ್ಟಣದ ಪ್ರಾರ್ಥನಾ ಮಂದಿರದಲ್ಲಿ ಅದ್ದೂರಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಫಾದರ್ ಗುರುಗಳು ರವಿ ಅವರು ಚಾಲನೆಯನ್ನ ನೀಡಿ ಮಾತನಾಡಿದರು. ಸಂಭ್ರಮದ ಕ್ರಿಸ್ಮಸ್ ಆಚರಣೆ ಪ್ರಭು ಯೇಸು ಕ್ರಿಸ್ತರ ಜಯಂತ್ಯೋತ್ಸವವನ್ನು ಜಗತ್ತಿಗೆ ಇಂದು ಸಂತೋಷದ ದಿನ. ಇಡೀ ಜಗತ್ತಿನಲ್ಲಿ ಪ್ರೀತಿ ವಿಶ್ವಾಸ ಮೂಲಕ ದನದ ಕೊಟ್ಟಿಗೆಯಲ್ಲಿ ಮಾನವನ ರೂಪದಲ್ಲಿ ಪ್ರಭು ಯೇಸು ಅನೇಕ ಅದ್ಭುತ ಪವಾಡಗಳನ್ನು ಮಾಡುತ್ತಾ ಮನುಷ್ಯ ಧ್ಯಾನದಿಂದ ಒಳ್ಳೆಯ ಸಂದೇಶ ನೀಡುವುದರ ಮೂಲಕ ಜಗತ್ತಿಗೆ ಮಾದರಿಯಾದರು. ಹೀಗೆ ಅನೇಕ ವಿಚಾರಗಳನ್ನು ಉಪದೇಶಗಳನ್ನು ಮಾಡುವ ಮೂಲಕ ಸರಳ ರೀತಿಯ ಕ್ರಿಸ್ಮಸ್ ಆಚರಣೆಯನ್ನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಉಪಕೇಂದ್ರಗಳು ಕ್ರಿಸ್ಮಸ್ ಆಚರಣೆ ಸರಳವಾಗಿ ಆಚರಿಸುವವರ ಮೂಲಕ ಶಾಂತಿ, ಸೌಹಾರ್ದತೆ, ನೆಮ್ಮದಿ ನೀಡುವಂತೆ ಪ್ರಾರ್ಥಿಸಿದರು. ಶ್ರೀ ಕನ್ಯೆಯರು ಸೇರಿದಂತೆ ಅನೇಕ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಪ್ರಶಾಪವನ್ನಿವಿ ಮಸ್ಕಿ. ರಾಜನೊಬ್ಬರು ತನ್ನ ಆಸ್ಥಾನದಿಂದ ಹೊರಗಡೆ ಬಂದು ತನ್ನ ಪಯಣವನ್ನು ಪ್ರಾರಂಭಿಸುತ್ತಾರೆ. ನೋಡೋಣ ಜನಗಳು ಹೇಗಿದ್ದಾರೆ, ನಾವು ಹೋಗುವಂತಹ ಸ್ಥಳ ಹೇಗಿದೆ ಎನ್ನುವುದನ್ನು ತನ್ನ ಗಮನದಲ್ಲಿ ಇಟ್ಟುಕೊಂಡು ಆತನು ಹೋಗ್ತಾ ಇದ್ದಾನೆ. ಒಳ್ಳೆಯ ಒಡವೆಗಳನ್ನು ಧರಿಸಿರುತ್ತಾನೆ. ಒಳ್ಳೆಯ ಬಟ್ಟೆಗಳನ್ನು, ಆತನ ರಾಜನ ಬಟ್ಟೆಗಳನ್ನು ಧರಿಸಿಕೊಂಡು ಹೋಗುತ್ತಾ ಇರುವಾಗ ಒಂದು ಚರಂಡಿಯ ಪಕ್ಕದಲ್ಲಿ ಈತನು ನಡೀತಾ ಇರ್ತಾನೆ. ನಡೀತಾ ಇರುವಾಗ ತನ್ನ ಕೈಯಲ್ಲಿ ಇದ್ದಂತಹ ಉಂಗುರ ಆತನಿಗೆ ತಿಳಿಯದೆ ಆ ಚರಂಡಿಯಲ್ಲಿ ಬೆದರುತ್ತದೆ. ಬಿದ್ದಾಕ್ಷಣ ರಾಜನು ತನ್ನ ಉಡುಪುಗಳನ್ನು ಅಲ್ಲಿಯೇ ಕಳಚಿ ಆ ಚರಂಡಿಯಲ್ಲಿ ತನ್ನ ಕೈಗಳನ್ನು ಹಾಕಿ ತಾನು ಕಳೆದುಕೊಂಡು ಕಳೆದಂತಹ ಆ ಉಂಗುರಕ್ಕಿದ್ದಂತಹ ವಜ್ರವನ್ನು ಆತನು ಪುನಃ ಮೇಲೆತ್ತಾನೆ. ಅದನ್ನು ಚೆನ್ನಾಗಿ ತೊಳೆದು ಪುನಃ ಕೈಗೆ ಹಾಕೊಳ್ತಾನೆ. ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಾನು ಮತ್ತು ನೀವುಗಳು ವಜ್ರ ಹೊಂದಿದಂತಹ ಉಂಗುರದಂತೆ ಅತಿ ಶ್ರೇಷ್ಠವಾಗಿ ಇದ್ದವರು ದೇವರಿಗೆ. ಶ್ರೇಷ್ಠರಾದಂತಹ ನಾನು ಮತ್ತು ನೀವುಗಳು ನಮ್ಮ ಪಾಪದ ಅಂಧಕಾರದಿಂದ ನಮ್ಮನ್ನೇ ನಾವು ಮರೆತು ಪಾಪದ